ಎವ್ರಿವಾನ್ ಎಲ್ಲರೂ ಹೇಗಿದ್ದೀರಾ? ಇದು ನಿಮ್ಮ ಪ್ರೀತಿಯ ಕೂಸಿಸ್ಟ ವ್ಲಾಗ್. ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಸಖತ್ತಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಬೇಗ ಆಗುವಂತಹ ಒಂದು ರೆಸಿಪಿ ಹೇಳ್ತಾ ಇದ್ದೀನಿ. ನೀವೇನಾದರೂ ಈ ಥರ ಗುಜ್ಜನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಆರಾಮ್ಸೆ 15 to 20 ಡೇಸ್ವರೆಗೂ ನೀವು ಈ ಗುಜ್ಜನ್ನ ಸ್ಟೋರ್ ಮಾಡ್ಬೋದು. ಇವನ್ ನೀವು ಫ್ರೀಜರ್ ಸ್ಟೋರ್ ಮಾಡೋದಿದ್ರೆ ಫ್ರೀಜರಲ್ಲಿ 1-2 ಮಂತ್ಸ್ವರೆಗೂ ಈ ಗುಜ್ಜನ್ನ ಇಟ್ಕೊಂಡು ನೀವು ಆರಾಮ್ಸೆ ಒಗ್ಗರಣೆ ಮಾಡ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಪುಳಿಯೋಗರೆ ಗುಜ್ಜನ್ನ ಯಾವ ಥರ ಸ್ಟೋರ್ ಮಾಡ್ತಿರೋ ಇದನ್ನು ಕೂಡ ಅದೇ ಥರನೇ ಸ್ಟೋರ್ ಮಾಡ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇದಕ್ಕೆ ಒಂದು 2 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದು ಹಾಕೋತಾ ಇದ್ದೀನಿ. ಸಿಪ್ಪೆ ಸಮೇತ ಕೂಡ ಹಾಕೊಬೋದು. 1 ಇಂಚು ಅಥವಾ 1.5 ಇಂಚಷ್ಟು ಶುಂಠಿ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸೋಂಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಒಂದು 4 ಚಕ್ಕೆ ಹಾಗೆ ಒಂದು 6-8 ಲವಂಗ ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ. 1 ಹಿಡಿಯಷ್ಟು ನಾನು ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ. ಈ ರೆಸಿಪಿ ಬಂದು ಪುದೀನ ಗುಜ್ಜಲ್ವಾ, ಸೊ ಹಾಗಾಗಿ 1 ಕಟ್ಟಷ್ಟು ನಾವು ಪುದೀನ ಹಾಕೋಬೇಕಾಗತ್ತೆ. ಯೂಶಲಿ ನಾನು ಮಾಡ್ತಿರೋದು ಒಂದು 10ರಿಂದ 15 ಜನದವರೆಗೂ ಈ ಗುಜ್ಜನ್ನ ಯೂಸ್ ಮಾಡ್ಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4-6 ಗೋಡಂಬಿ ಕೂಡ ಆ್ಯಡ್ ಮಾಡ್ತಿದ್ದೀನಿ. ನೀವು ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ಬೋದು, ಇಷ್ಟ ಇದ್ರೆ ಹಾಕೋಬಹುದು. ಇದೆಲ್ಲ ರೆಡಿ ಆದಮೇಲೆ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಯಾವ ಥರ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಲೈಕ್ ನಾವು ಚಟ್ನಿ ಥರ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಫೈನಾಗಿ ಪುಡಿ ಮಾಡ್ಕೊಳ್ಳೋದು ಅಂದರೆ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ. ಒಂದು ಚಟ್ನಿ ಅದಕ್ಕಿದ್ರೆ ಸಾಕಾಗತ್ತೆ. ನಾನು ಮಾಡ್ತಿರೋ ಗುಜ್ಜು ಒಂದು 15 ಜನಕ್ಕೆ ಮಾಡ್ತಿರೋದ್ರಿಂದ ನಾನೊಂದು 100 ಗ್ರಾಮ್ ಅಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂತಹ ಪುದೀನ ಸೊಪ್ಪು ಹಾಗೆ ನಾವು ರುಬ್ಕೊಂಡಂತಹ ಮಸಾಲ ಏನಿರುತ್ತೆ ಈಗ ಹಾಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ ನೀರಿನ ಅಂಶ ಇರುತ್ತಲ್ವ ಅದನ್ನು ನೀಟಾಗಿ ಡ್ರೈ ಆಗಬೇಕು. ಆ ಲೆವೆಲ್ವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಸಡನ್ಲಿ ಯಾರಾದರೂ ಗೆಸ್ಟ್ ಏನಾದರೂ ಬಂದುಬಿಡ್ತಾರೆ ಅನ್ನೋಂಗಿದ್ರೆ ಆರಾಮ್ಸೆ ನೀವು ಇದನ್ನು ಈ ಗುಜ್ಜನ್ನ ರೆಡಿ ಮಾಡ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ನಾನು ಈಗಲೇ ಈ ಗ್ರೇವಿಗೆ ಉಪ್ಪು ಹಾಕೋತಾ ಇದ್ದೀನಿ. ನಾವು ನೀರು ಹಾಕೊಂಡು ರುಬ್ಬಿರೋದ್ರಿಂದ ಈ ಗ್ರೇವಿಲಿ ಏನಿರುತ್ತೆ ನೀರಿನ ಅಂಶ ನೀಟಾಗಿ ಡ್ರೈ ಆಗಬೇಕು. ಅಂದರೆ ನಾವು ಸ್ಟೋರ್ ಮಾಡಬೇಕಲ್ವಾ, ಸೊ ಅದಕ್ಕೆ ನೀರಿನ ಅಂಶ ಎಲ್ಲ ನೀಟಾಗಿ ಡ್ರೈ ಮಾಡ್ಕೊಬೇಕಾಗತ್ತೆ. ಲಿಡ್ ಕ್ಲೋಸ್ ಮಾಡಿ ಈ ಥರ ಕುಕ್ ಮಾಡ್ಕೊಳ್ಳೋದ್ರಿಂದ ನೀರಿನ ಅಂಶ ನೀಟಾಗಿ ಡ್ರೈ ಆಗುತ್ತೆ. ಹಾಗೆ ಬೇಗ ಕೂಡ ಅಂದರೆ ರಾಸ್ ಮೇಲೆ ಏನಿರೋದು ಅದೆಲ್ಲ ನೀಟಾಗಿ ಹೋಗುತ್ತೆ. ಇದರ ಒಂದು 5-6 ನಿಮಿಷ ನೀಟಾಗಿ ಲಿಡ್ ಕ್ಲೋಸ್ ಮಾಡಿ ಈ ಥರ ಕುಕ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಅದು ಬೇಯುತ್ತೆ. ಈಗ ಇದು ನೀಟಾಗಿ ಬೆಂದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿರುತ್ತೆ, ನೀವೇ ನೋಡ್ಬೋದು. ಈ ಹಂತದವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ 100% ನೀರಿನ ಅಂಶ ಎಲ್ಲ ನೀಟಾಗಿ ಡ್ರೈ ಆಗಿರಬೇಕು. ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊತಾನೆ ಇರಬೇಕಾಗತ್ತೆ. ಈಗ ಇದು ಕಂಪ್ಲೀಟಾಗಿ ಡ್ರೈ ಆಗಿ ನೀಟಾಗಿ ನೀರಿನ ಅಂಶ ಎಲ್ಲ ಹೋಗಿದೆ. ಈಗ ಈ ಗೊಜ್ಜು ರೆಡಿಯಾಗಿದೆ. ನಾವು ಈ ಗೊಜ್ಜನ್ನ ಮ್ಯಾಕ್ಸಿಮಮ್ ಅಂದರೆ 1 ತಿಂಗಳವರೆಗೂ ಇದು ಆರಾಮ್ಸೆ ನಾವು ಇಟ್ಕೋಬೋದು. ಅಂದರೆ ನೀರಿನ ಅಂಶ ಎಲ್ಲ ಡ್ರೈ ಮಾಡಿರೋದ್ರಿಂದ ಯಾವುದೇ ಥರ ಬೂಸ್ಟ್ ಬರೋದಾಗಲಿ ಹಾಳಾಗೋದಾಗಲಿ ಯಾವುದೇ ಥರ ಆಗಲ್ಲ. ಇದನ್ನು ಏರ್ ಟೈಟ್ ಕಂಟೈನರಲ್ಲಿ ಇಡೋದ್ರಿಂದ ಆರಾಮ್ಸೆ ನೀವು 1 ತಿಂಗಳವರೆಗೂ ಇದನ್ನು ಯೂಸ್ ಮಾಡ್ಬೋದು. ಈಗ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಕಡಾಯಿ ತೊಗೊಂಡು ಒಂದು 2-3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸ್ವಲ್ಪ ಕರಿಬೇವು ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕಾಗತ್ತೆ. ನಿಮಗೆ ಬೇಕು ಅಂದರೆ ಬಟಾಣಿ ಆ್ಯಡ್ ಮಾಡ್ಕೊಬೋದು, ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೊಬೋದು ಅಥವಾ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ಈ ರೈಸ್ಗೆ ಬಟಾಣಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 10 ನಾನು ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ. ಗೋಡಂಬಿ ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡಬಾರ್ದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಅರ್ಧ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ನಾವು ಆಲ್ರೆಡಿ ಗೊಜ್ಜಿಗೆ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನಾನು ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ಸಾಫ್ಟಾಗಿ ಕುಕ್ ಆದಮೇಲೆ ನಾವು ರೆಡಿ ಮಾಡ್ಕೊಂಡಂತಹ ಗ್ರೇವಿ ಏನಿರುತ್ತೆ ಈಗ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಒಂದು 15 ಜನ ತಿನ್ನೋಷ್ಟು ಈ ಗೊಜ್ಜು ರೆಡಿ ಆಗಿದೆ. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ನಾವು ನೀಟಾಗಿ ಸಿಮ್ಮಲ್ಲೇ ಕುಕ್ ಮಾಡ್ಕೋಬೇಕಾಗತ್ತೆ. ತುಂಬ ಫ್ಲೇಮ್ ಆನ್ ಮಾಡಿದ್ರೆ ತಳ ಅಂಟೋ ಚಾನ್ಸಸ್ ಇರುತ್ತಲ್ವ, ಅದಕ್ಕೆ ನಾವು ಸಿಮ್ಮಲ್ಲಿ ಇಟ್ಕೊಂಡೆ ನೀಟಾಗಿ ಕುಕ್ ಮಾಡ್ಕೋಬೇಕಾಗತ್ತೆ. ಬೇಕು ಅಂದರೆ ನೀವು ಇದಕ್ಕೆ ಕೊಬ್ಬರಿ ತುರಿ ಕೂಡ ಆ್ಯಡ್ ಮಾಡ್ಕೊಬೋದು ಅಥವಾ ಅವತ್ತೇ ತಿನ್ನೋಂಗಿದ್ರೆ ನೀವು ತೆಂಗಿನಕಾಯಿ ತುರಿ ಯೂಸ್ ಮಾಡಬೇಕಾಗತ್ತೆ. ಅಥವಾ ಸ್ಟೋರ್ ಮಾಡೋದಿದ್ರೆ ಮಾತ್ರ ನೀವು ಕೊಬ್ಬರಿ ಯೂಸ್ ಮಾಡಬೇಕು. ಈಗ ಒಂದು 2-3 ನಿಮಿಷ ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡೆ ಕುಕ್ ಮಾಡ್ಕೊಂಡು ಈ ಗ್ರೇವಿ ರೆಡಿ ಆಗಿದೆ. ಅಂದರೆ ಈ ಗೊಜ್ಜು ರೆಡಿ ಆಗಿದೆ. ಈ ಗೊಜ್ಜಿಗೆ ಬಾಸುಮತಿ ರೈಸ್ ಕೂಡ ಯೂಸ್ ಮಾಡ್ಬೋದು ಅಥವಾ ನೀವು ನಾರ್ಮಲಿ ಸೋನಾ ಮಸೂರಿ ಕೂಡ ಯೂಸ್ ಮಾಡ್ಬೋದು. ಆಲ್ರೆಡಿ ನಾವು ಅನ್ನ ಮೊದಲೇ ಮಾಡಿಟ್ಕೊಂಡು ಸ್ವಲ್ಪ ಆರ್ಲಿಕ್ಕೆ ಇಡಬೇಕಾಗತ್ತೆ. ಬಿಸಿ ಅನ್ನ ಹಾಕಿ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಮೆತ್ತು ಬರುತ್ತೆ. ಹಾಗಾಗಿ ಅನ್ನ ಆರಿದ್ರೆ ನೀಟಾಗಿ ಗೊಜ್ಜು ಕೂಡ ಬಿಸಿ ಇರುತ್ತಲ್ವ, ತುಂಬ ಚೆನ್ನಾಗಿ ಉಡುಡಿಯಾಗಿ ಆಗತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹಾಗೆ ತುಂಬ ಕ್ವಿಕ್ಕಾಗಿ ರೆಡಿ ಆದಂತಹ ರೆಸಿಪಿ ಇದು. ನೀವು ಇದನ್ನು ಆರಾಮ್ಸೆ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು. ಗ್ರೇವಿ ರೆಡಿ ಮಾಡಿ ಇಟ್ಕೊಂಡ್ರೆ ಇವನ್ ಮಕ್ಕಳು ಬಾಕ್ಸ್ಗೂ ಕೂಡ ಸಖತ್ತಾಗಿರುತ್ತೆ. ಯಾವುದೇ ಥರ ಮಕ್ಕಳು ಇದನ್ನು ವಾಪಸ್ ತಗೊಂಡು ಬರೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ನಾನು ಮಾಡಿದಂತಹ ಪುದೀನ ಗೊಜ್ಜು ಅಥವಾ ಪುದೀನ ರೈಸ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.